ಯಾರ ಆಸೆ ಹಾಗೂ ಇಚ್ಛೆಗಳಿಗೆ ಭಂಗ ಬರುತ್ತದೆಯೋ ಅವರ ಹೃದಯ ಕ್ರೋಧದಿಂದ ತುಂಬಿಕೊಳ್ಳುತ್ತದೆ. ಯಾವ ವ್ಯಕ್ತಿಯನ್ನು ಅಪರಾಧಿ ಎಂದು ತಿಳಿಯುವರೋ ಅವರಿಗೆ ಶಿಕ್ಷೆ ಕೊಡುವ ಪ್ರಯತ್ನ ಮಾಡುತ್ತಾರೆ. ಆದರೆ ನಮ್ಮ ಆಸೆ ಇಚ್ಛೆಗಳಿಗೆ ಭಂಗ ಬರುವುದು ಬೇರೊಬ್ಬರ ಅಪರಾಧದಿಂದಲೇ ಆಗಿರುತ್ತದೆಯೇ? ಇಚ್ಛೆಗಳು ಅಪೂರ್ಣವಾಗಿರಲು ಅನೇಕ ಕಾರಣಗಳಿರುತ್ತವೆ. ಕೆಲವು ಕೂಡಿ ಬರದ ಕಾರಣದಿಂದಾಗಿ ಹಾಗೂ ಇನ್ನೂ ಕೆಲವು ವಿಧಿಲಿಖಿತದಿಂದ. ಹಲವು ಬಾರಿ ಇಚ್ಛೆಯ ಸ್ವರೂಪವೇ ಆಗಿರುತ್ತದೆ, ಅವು ಪೂರ್ಣಗೊಳ್ಳುವುದಿಲ್ಲ. ಪರಿಸ್ಥಿತಿಯ ಬಗ್ಗೆ ವಿಚಾರಿಸದೆ ಯಾರನ್ನಾದರೂ ಅಪರಾಧಿ ಎನ್ನುವುದು ನ್ಯಾಯವಲ್ಲ, ದ್ವೇಷವಾಗುತ್ತದೆ. ನ್ಯಾಯದ ಆಧಾರ ದಯೆ, ಕರುಣೆಯಾದರೆ ದ್ವೇಷದ ಆಧಾರ ಕ್ರೋಧ, ಅಹಂಕಾರಗಳು. ಅರ್ಥಾತ್ ಹೃದಯದಲ್ಲಿ ಕರುಣೆ ತುಂಬಿಕೊಳ್ಳದೆ ಯಾರದೋ ಅಪರಾಧದ ಬಗೆಗೆ ವಿಚಾರ ಮಾಡುವುದು, ಯಾರಿಗೋ ಶಿಕ್ಷೆ ಕೊಡುವುದು ತನ್ನಲ್ಲಿ ತಾನೇ ಅಪರಾಧವಲ್ಲವೇ? ನೀವೇ ಯೋಚನೆ ಮಾಡಿ.